ಭಾರತದಾಗ ಈ 7 ಕರಿಯರ್ಸಿಗೆ ಇವತ್ತಿಗೂ ಕೂಡ ಯಾವ್ದ ಕಾಂಪಿಟೇಷನ್ ಇಲ್ಲ. ಈಗ ನೋಡ್ರಿ, ಒಂದು ಮಾತು ಕಾಮನ್ ಆಗ್ಯದ. ಎಲ್ಲರೂ ಹೇಳ್ತಾರ ಎಲ್ಲಾ ಕಡೆ ಕಾಂಪಿಟೇಷನ್ ಜಾಸ್ತಿ ಆಗ್ಯದ ಅಂತ ಹೇಳಿ. ಇಂಜಿನಿಯರಿಂಗ್ ಕಾಲೇಜಸ್ ಸಾವಿರಾರು ಇದ್ರೂನು ಲಕ್ಷಾನ್ಗಟ್ಲೆ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ನಾ ಮುಂದ ಅಂತ ಹೋಗ್ತಾರ. ಸರ್ಕಾರಿ ಕೆಲಸ ತಗೊಳ್ರಿ, ಲಕ್ಷಾಂತರ ಜನ ಒಂದ ಪರೀಕ್ಷಾ ಬರೀತಾ ಇರ್ತಾರ. MBA ಏನು ವ್ಯಾಲ್ಯೂ ಇಲ್ದಂಗಾಗಿ ಸಾಕಷ್ಟು ಜನ MBA ಗ್ರಾಜುಯೇಟ್ಸ್ ಆಗ್ಯಾರ. ಕಡಿ ಪಕ್ಷ ಈ ಕೋಡಿಂಗ್ ಮಾಡ್ಬೇಕು ಅಂತಂದ್ರ ಸಾಫ್ಟ್ವೇರ್ ಇಂಜಿನಿಯರ್ಸ್ನು ಜಾಸ್ತಿ ಆಗಿ ಮತ್ತ ಅವ್ರಿಗೆ AI ಕಾಂಪೀಟ್ ಮಾಡ್ತದ. ಇಷ್ಟೆಲ್ಲ ಕಾಂಪಿಟೇಷನ್ ಇರ್ಬೇಕಾದ್ರ ಕೆಲವೊಂದು ಕರಿಯರ್ಗಳು ಸೈಲೆಂಟ್ ಆಗಿ ಬೆಳಿತಾನ ಹೋಗ್ತಾವ. ಅದ್ರೊಳಗೆ ಹೆಚ್ಚಿನ ಸಂಬಳ, ಗ್ಲೋಬಲ್ ಡಿಮ್ಯಾಂಡ್ ಇರ್ತದ, ಭವಿಷ್ಯದ ಬೆಳವಣಿಗೆ ಅದ. ಆಮೇಲೆ ಆಶ್ಚರ್ಯಕರವಾಗಿ ಅತ್ಯಂತ ಕಡಿಮೆ ಕಾಂಪಿಟೇಷನ್. ಯಾಕಂದ್ರ ಹೆಚ್ಚಿನ ವಿದ್ಯಾರ್ಥಿಗಳು ಅವಕಾಶ ಎಲ್ಲಾರ್ಗೂ ತಿಳಿದ ಮೇಲೆ ಹೆಚ್ಚು ಜನ ಅದನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅದನ್ನ ಪತ್ತೆ ಹಚ್ತಾರ. ಸೊ ಬೇಸಿಕಲಿ ಅವರು ಬೇರೆದವರ ಕನ್ಫರ್ಮೇಶನ್ ವ್ಯಾಲಿಡಿಟಿಗೆ ವೇಟ್ ಮಾಡ್ತಾ ಇರ್ತಾರ. ಅದಕ್ಕಾಗಿ ಈ ವಿಡಿಯೋದೊಳಗ ಭಾರತದೊಳಗ ಇಂದಿಗೂ ಕಡಿಮೆ ಕಾಂಪಿಟೇಷನ್ ಇರೋ ಆದ್ರ ಭವಿಷ್ಯದೊಳಗ ದೊಡ್ಡ ಮಟ್ಟದ ಸಾಮರ್ಥ್ಯ ಇರೋ 7 ಕರಿಯರ್ಗಳನ್ನ ನೋಡೋಣ. ಒಂದನೇ ಕರಿಯರ್ AI ಸೈಬರ್ ಸೆಕ್ಯೂರಿಟಿ ಸ್ಪೆಷಲಿಸ್ಟ್. ಇವತ್ತೆಲ್ಲರೂ AI ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರ ಜೊತೆನ ಈ ಪ್ರಶ್ನೆನೂ ಹುಟ್ಟುತ್ತದೆ, ಒಂದು ವೇಳೆ AI ವ್ಯವಸ್ಥೆಗಳನ್ನ ಹ್ಯಾಕ್ ಆಗ್ಬಿಟ್ರೆ ಏನಾಗ್ತದ? ಇವತ್ತು ಬ್ಯಾಂಕ್ಗಳು AI ಬಳಸ್ತಾವ, ಆಸ್ಪತ್ರೆಗಳು, ವಿಮಾನ ನಿಲ್ದಾಣಗಳು, ಕಂಪನಿಗಳು, ಸಾಕಷ್ಟು ಜನರು AI ಅನ್ನ ಬಳಸ್ತಾ ಇದ್ದಾರೆ. ಸೊ ಇಷ್ಟು ಜನ ಬಳಸಬೇಕಾದ್ರೆ ಇದರರ್ಥ ಸೈಬರ್ ಸೆಕ್ಯೂರಿಟಿಗೆ ಎಂದಿಗಿಂತಲೂ ಇವತ್ತು ಜಾಸ್ತಿ ಇಂಪಾರ್ಟೆನ್ಸ್ ಬರ್ತಾ ಇದೆ. ಕಂಪನಿಗಳು ಡೇಟಾನ ರಕ್ಷಿಸಬೇಕು, ಕ್ಲೌಡ್ ಸಿಸ್ಟಮ್ಸ್, AI ಟೂಲ್ಸ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಥವನ್ನೆಲ್ಲ ಹ್ಯಾಕರ್ಸ್ ಕಡೆಯಿಂದ ರಕ್ಷಿಸಬೇಕಾಗ್ತದೆ. ಹೆಚ್ಚಿನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಬೇಕು ಅಂತಾರ, ಕಂಪ್ಯೂಟರ್ ಸೈನ್ಸ್, ಕೋಡಿಂಗ್, ಸಾಫ್ಟ್ವೇರ್ ಕೆಲಸದ ಹಿಂದೆ ಬೀಳ್ತಾರ. ಆದ್ರೆ ಸೈಬರ್ ಸೆಕ್ಯೂರಿಟಿ ಒಳಗ ಸ್ಪೆಷಲೈಸೇಷನ್ ಮಾಡೋರು ತುಂಬಾ ಕಡಿಮೆ. ಇದಕ್ಕಿಂತ ಹೆಚ್ಚಾಗಿ ಸೈಬರ್ ಸೆಕ್ಯೂರಿಟಿ ಯಾಕೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋರು ಕಡಿಮೆನೇ ಇದ್ದಾರೆ. ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಸೊ ನೀವು ಇವತ್ತಿಂದ ವಿಚಾರ ಮಾಡಿದ್ರೆ ನಿಮ್ಗೆ ಸಾಫ್ಟ್ವೇರ್ ಫೀಲ್ಡ್ ಒಳಗ ಇಂಟ್ರೆಸ್ಟ್ ಅದ, ಆದ್ರೆ ಎಲ್ಲಾರು ಬೆನ್ ಹತ್ತಿ ಹೋಗ್ಲಾರ್ದನ ಒಂದೇನೋ ಸ್ಪೆಷಲೈಸೇಷನ್ ಮಾಡ್ತೀನಿ ಅಂತಂದ್ರೆ ನೀವು AI ಸೈಬರ್ ಸೆಕ್ಯೂರಿಟಿ ಸ್ಪೆಷಲೈಸೇಷನ್ ಅನ್ನ ತಗೋಬಹುದು. ಇದನ್ನ ನೀವು BCA, BSc, BE ಅಥವಾ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನ ಮಾಡಿ ಎಂಟರ್ ಆಗ್ಬಹುದು. ನೀವು ಯಾವ್ದಾ ಕೋರ್ಸ್ ಮಾಡ್ತಾ ಇರಿ, AI ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಂದ್ ಸ್ವಲ್ಪ ನೀವು ಲಕ್ಷ್ಯ ಹರಿಸಿದ್ರ ಏನೇನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಎರಡನೇ ಕರಿಯರ್ UX UI ಡಿಸೈನರ್. ಹೆಚ್ಚಿನ ಜನ ಇವತ್ತಿಗೂ ಡಿಸೈನ್ ಅಂದ್ರೆ ಬರೀ ಚಿತ್ರ ಬಿಡಿಸೋದು ಅಂತ ತಿಳ್ಕೊಂಡಾರ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಒಂದು ಹೊಸ ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇನ್ಸ್ಟಾಗ್ರಾಮ್ ಯಾಕೆ ಇಷ್ಟ ಅಡಿಕ್ಟಿವ್ ಆಗಿದೆ, ನೆಟ್ಫ್ಲಿಕ್ಸ್ ಬಳಸಲಿಕ್ಕೆ ಯಾಕೆ ಈಸಿ ಅದ, ಸ್ವಿಗ್ಗಿಯನ್ನ ಬಳಸಿ ಎಲ್ಲಾರು ಆರ್ಡರ್ ಎಷ್ಟು ಬೇಗ ಮಾಡಬಹುದು. ಈ ಎಲ್ಲದರ ಹಿಂದ UX UI ಡಿಸೈನರ್ಗಳಿದ್ದಾರೆ. ಅವ್ರು ಏನ್ ಮಾಡ್ತಾರಂದ್ರ ಹ್ಯೂಮನ್ ಸೈಕಾಲಜಿ, ಯೂಸರ್ ಬಿಹೇವಿಯರ್, ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಇವನ್ನೆಲ್ಲಾನು ತಿಳ್ಕೊಂಡು ಯೂಸರ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ಬೇಕು ಅನ್ನೋದನ್ನ ಡಿಸೈನ್ ಮಾಡ್ತಾರೆ. ಇವತ್ತು ಪ್ರತಿಯೊಂದು ಆಪ್ ಮತ್ತು ಸ್ಟಾರ್ಟ್ಅಪ್ ತಮ್ಮ ಯೂಸರ್ ಗಳನ್ನ ತಮ್ಮ ಜೊತೆ ಸದಾ ತೊಡಗಿರುವಂತೆ ಮಾಡಲು ಬಯಸ್ತಾ ಇರ್ತಾವ. ಇಲ್ಲೇ UX UI ಡಿಸೈನರ್ ಗಳ ಪಾತ್ರ ಬರ್ತದ. ಇವತ್ತು UI UX ಡಿಸೈನರ್ ಡಿಮ್ಯಾಂಡ್ ಭಾರಿ ಪ್ರಮಾಣದೊಳಗ ಸ್ಫೋಟಗೊಳ್ತದ. ಇದನ್ನ ನೀವು ಮಾಡ್ಬೇಕು ಅಂತಂದ್ರ ನೀವು ಯಾವ್ದೇ ಸ್ಟ್ರೀಮಿಗೆ ಸೇರಿದವರಾಗಿರ್ಬೋದು, ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್, ಇಲ್ಲ ನೀವು BBA, ಅನಿಮೇಷನ್, ಮೀಡಿಯಾ ಇಂಥದ್ದು ಮಾಡಿದ್ರೂ ಈ ಕ್ಷೇತ್ರವನ್ನ ಪ್ರವೇಶಿಸಬಹುದು. ಸಾಕಷ್ಟು ಜನ ಈ ವೃತ್ತಿಯನ್ನ ಒಂದು ಸೀರಿಯಸ್ ಜಾಬ್ ಅಂತ ಹೇಳಿ ಪರಿಗಣಿಸದ ಕಾರಣ ಇಲ್ಲೇ ಕಾಂಪಿಟೇಷನ್ ಕಂಪೇರಿಟಿವ್ಲಿ ಬಹಳ ಕಡಿಮೆ ಅದ. ಮೂರನೇ ಕರಿಯರ್ ESG ಮತ್ತು ಸಸ್ಟೈನೇಬಿಲಿಟಿ ಕನ್ಸಲ್ಟೆಂಟ್. ಈ ವೃತ್ತಿಯ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳು ಬಹುಶಃ ಎಂದೂ ಕೇಳಿರ್ಲಿಕ್ಕಿಲ್ಲ. ESG ಅಂದ್ರ ಎನ್ವೈರನ್ಮೆಂಟಲ್, ಸೋಷಿಯಲ್ ಅಂಡ್ ಗವರ್ನೆನ್ಸ್. ಇದಕ್ಕೆ ಸರಳವಾದ ಅರ್ಥ ಹೇಳ್ಬೇಕು ಅಂತಂದ್ರ ಇವತ್ತಿನ ಕಂಪನಿಗಳನ್ನ ಬಹಳ ರೆಸ್ಪಾನ್ಸಿಬಲ್ ಆಗಿ ಇರ್ಲಿಕ್ಕೆ ಗವರ್ಮೆಂಟ್ಗಳು, ಬೇರೆ ಬೇರೆ ಆರ್ಗನೈಸೇಷನ್ಗಳು ಫೋರ್ಸ್ ಮಾಡ್ತಾ ಇರ್ತಾವ. ಉದಾಹರಣೆಗೆ ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡೋದು, ಎನರ್ಜಿಯನ್ನ ಉಳಿಸೋದು, ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡೋದು, ಎಂಪ್ಲಾಯಿ ವೆಲ್ಫೇರ್ ಅನ್ನ ಜಾಸ್ತಿ ಮಾಡೋದು, ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅನ್ನ ಹೊಂದೋದು. ಈ ತರ ಕಂಪನಿಗಳು ಮಾಡ್ತಾ ಇವನೋ ಇಲ್ಲೋ ಅಂತ ಹೇಳಲಿಕ್ಕೆ ಗವರ್ಮೆಂಟ್ ಹೊರತಾಗಿ ಬೇರೆ ಆರ್ಗನೈಸೇಷನ್ ಆ ಕಂಪನಿಗಳ ಮೇಲೆ ಒಂದು ನಿಗಾ ವಹಿಸಿರ್ತಾವ. ಇಂಥ ಕಂಪನಿ ಒಳಗ ಅಂತಾರಾಷ್ಟ್ರೀಯ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿ ESG ಪರ್ಫಾರ್ಮೆನ್ಸ್ ಅನ್ನ ಪರಿಶೀಲಿಸ್ತಾರ. ಈ ಕೆಲಸಕ್ಕ ESG ಕನ್ಸಲ್ಟೆಂಟ್ಸ್ ಬೇಕಾಗ್ತಾರ. ಇವರು ಯಾವ ರೀತಿ ಕಂಪನಿಗಳಿಗೆ ಸಹಾಯ ಮಾಡ್ತಾರಂದ್ರ ಕಂಪನಿಗಳು ಪರಿಸರ ಜವಾಬ್ದಾರಿಯನ್ನು ಹೊಂದಬೇಕು, ಗ್ಲೋಬಲ್ ಸಸ್ಟೈನೇಬಿಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕು, ESG ರಿಪೋರ್ಟ್ಸ್ ಅನ್ನ ರೆಡಿ ಮಾಡಬೇಕು, ಗ್ರೀನ್ ಪ್ರಾಕ್ಟೀಸಸ್ ಅಂದ್ರ ಹಸಿರು ಪರಿಸರದ ಪದ್ಧತಿಗಳನ್ನ ಉತ್ತಮಗೊಳಿಸುವುದು, ಇಂಥವನ್ನೆಲ್ಲ ಕಂಪನಿಗಳು ಮಾಡ್ಲಿಕ್ಕೆ ಈ ಕನ್ಸಲ್ಟೆಂಟ್ಗಳು ಸಹಾಯ ಮಾಡ್ತಾರ. ಈ ಕ್ಷೇತ್ರ ಯಾವ್ಯಾವ ಫೀಲ್ಡ್ ಒಳಗ ವೇಗವಾಗಿ ಬೆಳೀತಾ ಇದೆ ಅಂತಂದ್ರ ರಿನ್ಯೂಯಬಲ್ ಎನರ್ಜಿ, EV ಅಂದ್ರೆ ಎಲೆಕ್ಟ್ರಿಕ್ ವಾಹನ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ದೊಡ್ಡ ದೊಡ್ಡ ಕಾರ್ಪೊರೇಷನ್ಗಳು. ಮತ್ತ ಈ ಕ್ಷೇತ್ರ ಭಾರತದೊಳಗ ಇನ್ನೂ ಹೊಸದಾಗಿರೋದ್ರಿಂದ ಕಾಂಪಿಟೇಷನ್ ಬಹಳ ಕಡಿಮೆ ಅದ.
4ನೇ ವೃತ್ತಿ ಸ್ಪೋರ್ಟ್ಸ್ ಅನಲಿಸ್ಟ್. ಹೆಚ್ಚಿನ ಜನ ಸ್ಪೋರ್ಟ್ಸ್ ಕರಿಯರ್ ಅಂತಂದ್ರ ಒಬ್ಬ ಪ್ಲೇಯರ್ ಆಗುವುದು ಅಂತ ಅನ್ಕೊಂಡಿರ್ತಾರ. ಆದ್ರೆ ಇವತ್ತಿನ ಸ್ಪೋರ್ಟ್ಸ್ ಆಟಗಾರನ ಕೌಶಲ್ಯಕ್ಕಿಂತ ಜಾಸ್ತಿ ಡೇಟಾ ಮೇಲೆ, ಮಾಹಿತಿ ಅಂಕಿ ಅಂಶದ ಮೇಲೆ ಡಿಪೆಂಡೆಂಟ್ ಆಗಿರ್ತದ. ಇವತ್ತು ತಂಡಗಳು ಏನೇನು ವಿಶ್ಲೇಷಿಸ್ತಾವಂತಂದ್ರ ಆಟಗಾರರ ದೈಹಿಕ ಸಾಮರ್ಥ್ಯ, ಪಂದ್ಯದ ಅಂಕಿ ಅಂಶಗಳು, ಗಾಯಗೊಳ್ಳುವ ಅಪಾಯಗಳು, ಎದುರಾಳಿ ತಂಡದ ತಂತ್ರಗಳು, ಇವೆಲ್ಲ ಆಟಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗ್ಯಾವ. ಇವತ್ತು ತುಂಬಾ ಪಾಪ್ಯುಲರ್ ಆಗಿರೋ IPL ಟೀಮ್ಗಳು ಅನಲಿಸ್ಟ್ ಗಳನ್ನ ಬಳಸ್ಕೋತಾವ. ದೊಡ್ಡ ದೊಡ್ಡ ಫುಟ್ಬಾಲ್ ಕ್ಲಬ್ಗಳು ಅನಲಿಸ್ಟ್ ಗಳನ್ನ ಇಟ್ಟಿರ್ತಾರ. ಈಗೀಗ ಕಬಡ್ಡಿ ಟೀಮ್ಗಳು ಸಹ ಅನಲಿಸ್ಟ್ ಗಳನ್ನ ಎಂಪ್ಲಾಯ್ ಮಾಡ್ತಾವ. ಇವತ್ತಿನ ದಿವಸ ಕ್ರೀಡೆ ಮೈದಾನ ಒಳಗ ಆಡೋಕ್ಕಿಂತ ಜಾಸ್ತಿ ಮೈದಾನದ ಹೊರಗಡೆ ಪ್ರಾಕ್ಟೀಸ್ ಮಾಡ್ಲಾಗ್ತದ. ಯಾಕಂದ್ರೆ ಕೋಟ್ಯಾನ್ಗಟ್ಲೆ ದುಡ್ಡು ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲಾ ಟೀಮು ಪರ್ಫೆಕ್ಟ್ ಆಗ್ಲಿಕ್ಕೆ ಬಯಸಿ ನಾನು ಈ ಮ್ಯಾಚ್ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಅನಲಿಸ್ಟ್ ಗಳ ಸಹಾಯ ತಗೊಳ್ತಿರ್ತಾರ. ಸ್ಪೋರ್ಟ್ಸ್ ಇಂಡಸ್ಟ್ರಿ ಹೆಂಗ್ ಬೆಳೀತಾ ಅದನೋ ಹಂಗ ಸ್ಪೋರ್ಟ್ಸ್ ಅನಲಿಸ್ಟ್ ಗಳಿಗೂ ಡಿಮ್ಯಾಂಡ್ ಜಾಸ್ತಿ ಆಗ್ತದ. ಆಮೇಲೆ ಕಾಂಪಿಟೇಷನ್ ಇಲ್ಲೇ ರಿಲೇಟಿವ್ಲಿ ಕಡಿಮೆ ಅದ. 5ನೇ ಕರಿಯರ್ AI ವರ್ಕ್ ಫ್ಲೋ ಸ್ಪೆಷಲಿಸ್ಟ್, ಆಮೇಲೆ ಪ್ರಾಂಪ್ಟ್ ಇಂಜಿನಿಯರ್. ಇವತ್ತು AI ಬಳಸೋದ್ರೊಳಗ 50% ಗಿಂತ ಜಾಸ್ತಿ ಜನ ಬರೀ ಅದನ್ನೊಂದು ಸರ್ಚ್ ಇಂಜಿನ್ ತರ ಬಳಸ್ತಾ ಇದಾರೆ, ಅಥವಾ ಎಂಟರ್ಟೈನ್ಮೆಂಟ್ ಸಂಬಂಧ ಬಳಸ್ತಾರ. ಒಂದು ಲೆಟರ್ ಬರೆಯೋದು, ಕಥೆ ಬರೆಯೋದು, ಇಮೇಜ್ ಜನರೇಟ್ ಮಾಡೋದು, ಇಂಥವೆಲ್ಲ. ಆದ್ರೆ ಸೀರಿಯಸ್ ಬಿಸ್ನೆಸ್ ಗಳು AI ಅನ್ನ ಹೆಂಗ ಬಳಸ್ತಾವ ಅನ್ನೋದನ್ನ ತುಂಬಾ ಕಡಿಮೆ ಜನ ವಿಚಾರ ಮಾಡ್ತಾರ. ಅದಕ್ಕಾಗಿ ಕಂಪನಿಗಳು ಈ ಕೆಲಸಕ್ಕ AI ವರ್ಕ್ ಫ್ಲೋ ಸ್ಪೆಷಲಿಸ್ಟ್ ಗಳನ್ನ ನೇಮಿಸ್ಕೊಳ್ತಾವ. ಇವ್ರ ಕೆಲಸ ಏನಂದ್ರ ವ್ಯಾಪಾರ ವ್ಯವಹಾರದ ಕೆಲಸಗಳನ್ನ ಆಟೋಮೇಟ್ ಮಾಡೋದು, ಪ್ರೊಡಕ್ಟಿವಿಟಿಯನ್ನ ಇಂಪ್ರೂವ್ ಮಾಡೋದು, AI ಟೂಲ್ಸ್ ಗಳನ್ನ ಬಳಸಿ ಸ್ಮಾರ್ಟ್ ಆದ ಕೆಲಸದ ವಿಧಾನಗಳನ್ನ ರೂಪಿಸೋದು. ಆದ್ರೆ ಇಲ್ಲಿ ಆಶ್ಚರ್ಯಕರ ವಿಷಯ ಅಂದ್ರ ಈ ಕ್ಷೇತ್ರದೊಳಗ ಯಶಸ್ವಿಯಾದ ಅನೇಕ ಜನರ ಇಂಜಿನಿಯರ್ಸ್ ಅಲ್ಲ. ಇದ್ರೊಳಗ ಕೆಲವೊಬ್ರು ರೈಟರ್ಸ್ ಇರ್ತಾರ, ಮಾರ್ಕೆಟರ್ಸ್ ಇರ್ತಾರ, ಕಮ್ಯುನಿಕೇಶನ್ ಎಕ್ಸ್ಪರ್ಟ್ಸ್ ಇರ್ತಾರ. ಯಾಕಂದ್ರೆ AI ಬರೀ ಟೆಕ್ನಿಕಲ್ ಅಲ್ಲ, AI ಸ್ಪಷ್ಟವಾಗಿ ಯೋಚಿಸೋದು ಮತ್ತ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಬಗ್ಗೆನೂ ಅದು. ಈ AI ವರ್ಕ್ ಫ್ಲೋ ಸ್ಪೆಷಲಿಸ್ಟ್ ಕ್ಷೇತ್ರ ಭಾರತದೊಳಗ ಇನ್ನೂ ಹೊಸದಾಗದ. ಇದರರ್ಥ ಇಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಅದ. 6ನೇ ಕರಿಯರ್ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್, ಆರೋಗ್ಯ ರಕ್ಷಣಾ ಆಡಳಿತಗಾರ. ಜನ ಹೆಲ್ತ್ ಕೇರ್ ಕರಿಯರ್ ಅಂತ ಕೇಳಿದಾಗ ಅವ್ರು ಬರೀ ಡಾಕ್ಟರ್ಸ್ ಅಥವಾ ನರ್ಸ್ ಗಳ ಬಗ್ಗೆ ಮಾತ್ರ ಯೋಚಿಸ್ತಾರ. ಆದ್ರೆ ಇವತ್ತ ಹಾಸ್ಪಿಟಲ್ಗಳು ಒಂದು ದೈತ್ಯ ಸಂಸ್ಥೆಗಳಾಗ್ಯಾವ. ಅವು ಕಾರ್ಪೊರೇಟ್ ಕಂಪನಿಗಳ ಗತೆ ಕಾರ್ಯನಿರ್ವಹಿಸ್ತಾ ಇದಾವ. ಅದಕ್ಕಾಗಿ ಈ ಹಾಸ್ಪಿಟಲ್ಸ್ ಗಳಿಗೆ ಮ್ಯಾನೇಜ್ಮೆಂಟ್ ಅಗತ್ಯ ಇರ್ತದ. ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಟರ್ ಗಳು ಹಾಸ್ಪಿಟಲ್ ಆಪರೇಷನ್ಸ್ ಅನ್ನ ನೋಡ್ಕೊಳ್ತಾರ, ಪೇಷಂಟ್ ಸಿಸ್ಟಮ್ಸ್ ಅನ್ನ ನೋಡ್ಕೊಳ್ತಾರ, ಕೋಆರ್ಡಿನೇಟ್ ಮಾಡ್ತಾರ, ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡ್ತಾರ, ಆಮೇಲೆ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರ. ಭಾರತದೊಳಗ ಹೆಲ್ತ್ ಕೇರ್ ಸೆಕ್ಟರ್ ಅತ್ಯಂತ ವೇಗವಾಗಿ ವಿಸ್ತರಣೆ ಆಗ್ತಾ ಅದ. ಮೊದಲು ಇಂಡಿವಿಜುವಲ್ ಕ್ಲಿನಿಕ್ಸ್ ಹಾಸ್ಪಿಟಲ್ಸ್ ಇರ್ಬೇಕಾದ್ರ ಈಗ ದೈತ್ಯ ಗಾತ್ರದ ಚೈನ್ ಆಫ್ ಹಾಸ್ಪಿಟಲ್ಸ್ ಬಂದಾವ. ಸೊ ಅವ್ರಿಗೆ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಬೇಕಾಗ್ತಾರ. ಈ ಪ್ರೊಫೆಷನ್ ನೀವು ಮಾಡ್ಬೇಕು ಅಂತಂದ್ರ ನಿಮಗ MBBS ಓದೋ ಅಗತ್ಯ ಇರುವುದಿಲ್ಲ. BBA, BCom ಇಂಥವೆಲ್ಲ ಮಾಡಿ ಈ ವೃತ್ತಿಯನ್ನ ಸೇರ್ಕೋಬಹುದು. ಯಾರಿಗೆ ಅಡ್ಮಿನಿಸ್ಟ್ರೇಷನ್ ಬ್ಯಾಕ್ ಗ್ರೌಂಡ್ ಇರ್ತದ ಅವರು ಕೂಡ ಈ ಕ್ಷೇತ್ರವನ್ನ ಪ್ರವೇಶಿಸಬಹುದು. ಈ ಹೆಲ್ತ್ ಕೇರ್ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ ಒಳಗೂ ಕಾಂಪಿಟೇಷನ್ ಕಡಿಮೆ ಅದ. 7ನೇ ಕರಿಯರ್ ಕ್ರಿಯೇಟರ್ ಎಕಾನಮಿ ಸ್ಟ್ರಾಟಜಿಸ್ಟ್. ಈ ವೃತ್ತಿ ಕೇಳಲಿಕ್ಕೆ ವಿಚಿತ್ರ ಅನಿಸಬಹುದು, ಆದ್ರೆ ಭವಿಷ್ಯದೊಳಗ ಇದೊಂದು ಬೃಹತ್ ಮಟ್ಟದೊಳಗ ಬೆಳೆಯುವುದದ. ಪ್ರತಿಯೊಂದು ವ್ಯವಹಾರಕ್ಕೂ ಇವತ್ತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಪಾಡ್ಕಾಸ್ಟ್, ರೀಲ್ಸ್, ಕಂಟೆಂಟ್ ಮಾರ್ಕೆಟಿಂಗ್ ಇಂಥದರದೆಲ್ಲ ಅವಶ್ಯಕತೆ ಇರ್ತದ. ಇವನ್ನ ಕ್ರಿಯೇಟ್ ಮಾಡೋರು ಕಂಟೆಂಟ್ ಕ್ರಿಯೇಟರ್ಸ್. ಆದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಒಬ್ಬರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಂಗಾಗಿ ಅವರ ಬೆನ್ನ ಹಿಂದ ಒಂದು ಹೊಸ ಉದ್ಯಮನ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ಯದ. ಸೊ ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ವೀಕ್ಷಕರನ್ನ ಜಾಸ್ತಿ ಮಾಡೋದು, ಅನಾಲಿಟಿಕ್ಸ್ ಅನ್ನ ಸ್ಟಡಿ ಮಾಡೋದು, ಕಂಟೆಂಟ್ ಸ್ಟ್ರಾಟಜಿಯನ್ನ ಇಂಪ್ರೂವ್ ಮಾಡೋದು, ಬ್ರಾಂಡ್ ಗಳನ್ನ ನಿರ್ವಹಿಸೋದು, ಮೊನೆಟೈಸೇಷನ್ ಅಂದ್ರೆ ಗಳಿಕೆಯನ್ನ ಜಾಸ್ತಿ ಮಾಡೋದು, ಇಂಥವೆಲ್ಲ ಮಾಡ್ಲಿಕ್ಕೆ ಕೆಲಸಗಾರರು ಬೇಕಾಗ್ತಾರ. ಸೊ ಈ ಜಾಗದಾಗ ಕ್ರಿಯೇಟರ್ ಎಕಾನಮಿ ಸ್ಟ್ರಾಟಜಿಸ್ಟ್ ಬರ್ತಾರ. ಆದ್ರೆ ಭಾರತದೊಳಗ ತುಂಬಾ ಜನ ಕಂಟೆಂಟ್ ಕ್ರಿಯೇಷನ್ ಅನ್ನೋದೊಂದು ನಿಜವಾದ ಕರಿಯರ್ ಅಲ್ಲ ಅಂತ ಹೇಳಿ ಭಾವಿಸ್ಯಾರ. ಆದ್ರೆ ಅದು ಸುಳ್ಳು. ಈಗ ಕ್ರಿಯೇಟರ್ ಎಕಾನಮಿ ಅನ್ನೋದು ಭಾರತದ ಸರ್ಕಾರನು ಗುರುತಿಸಿ ಅದಕ್ಕೊಂದು ಮಹತ್ತರವಾದ ಸ್ಥಳಾನ ಕಲ್ಪಿಸಿಕೊಟ್ಟದ. ಕೊನೆದಾಗ ಹೇಳ್ಬೇಕಂತಂದ್ರ ಇವತ್ತ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಅದ ಅಂತ ಹೇಳ್ಬೇಕಾದ್ರ ಅವ್ರು ಯಾವ ವೃತ್ತಿಗಳ ಬಗ್ಗೆ ಮಾತಾಡ್ತಾರ, ಯಾವ ವೃತ್ತಿಗಳ ಒಳಗ ಸಾಕಷ್ಟು ಜನ ಆಲ್ರೆಡಿ ಹೋಗ್ತಾ ಇರ್ತಾರ ಅಂತ ವೃತ್ತಿಗಳು. ಆದ್ರೆ ನಿಜವಾದ ಅಪಾರ್ಚುನಿಟಿಗಳು ಎಲ್ಲಿರ್ತಾವಂತಂದ್ರ ಎಲ್ಲಿ ಗ್ರೂಪ್ ಹೋಗೋದಿಲ್ಲ ಅಲ್ಲಿ. ಈ 7 ವೃತ್ತಿಗಳು ಮತ್ತು ಹಲವಾರು ಇಂತಹ ವೃತ್ತಿಗಳು ಭಾರತದೊಳಗ ಇನ್ನೂ ಆರಂಭಿಕ ಹಂತದೊಳಗವ. ಈ ವೃತ್ತಿಗಳನ್ನ ಗುರುತಿಸೋದು ತುಂಬಾ ಮುಖ್ಯ. ಇದ್ರೊಳಗ ಕಾಂಪಿಟೇಷನ್ ಬರೋಕ್ಕಿಂತ ಮುಂಚೆ ಅರ್ಲಿ ಎಂಟ್ರೆಂಟ್ ಆಗಿ ನೀವು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಗೊಂಡ್ರ, ಆಮೇಲೆ ನಿಮಗಿಷ್ಟವಾದ ವೃತ್ತಿಯನ್ನ ಆಯ್ದುಕೊಂಡ್ರ ನೀವು ಕಾಂಪಿಟೇಷನ್ ಒಳಗ ಇರುವುದಿಲ್ಲ. ಸೊ ನೀವು ಕೇಳೋ ಪ್ರಶ್ನೆ
ಯಾವ್ದು ಪಾಪ್ಯುಲರ್ ಕರಿಯರ್ ಆಗ್ಯದ ಅನ್ನೋಕ್ಕಿಂತ ನಾಳೆ ಯಾವ್ದು ಇಂಪಾರ್ಟೆಂಟ್ ಆಗುದದ ಇದ್ರೊಳಗ ನಿಮ್ಗ ಕಾಂಪಿಟೇಷನ್ ಕಡಿಮೆ ಇರ್ತದ. ನೀವು ಕೆಳಗ ಕಾಮೆಂಟ್ ಮಾಡಿ ತಿಳಿಸ್ರಿ, ನಾ ಹೇಳದ 7 ವೃತ್ತಿ ಒಳಗ ನಿಮಗ ಅತ್ಯಂತ ಆಶ್ಚರ್ಯ ಉಂಟು ಮಾಡಿರೋ ವೃತ್ತಿ ಯಾವುದು ಅಂತ ಹೇಳಿ. ಕನ್ವೆನ್ಷನಲ್ ರ್ಯಾಟ್ ರೇಸ್ ಇಲಿ ಓಟವನ್ನ ಮೀರಿ ಭವಿಷ್ಯದ ವೃತ್ತಿ, ಹಿಡನ್ ಅಪಾರ್ಚುನಿಟಿಗಳು ಮತ್ತ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಜಾಸ್ತಿ ವಿಡಿಯೋ ನೀವು ನೋಡ್ ಬಯಸಿದ್ರ ವಿವಾದ ಚಾನೆಲ್ ಅನ್ನ ಇವತ್ತ ಸಬ್ಸ್ಕ್ರೈಬ್ ಮಾಡ್ರಿ.